ಬಿರಿಯಾನಿ 500 ರೂಪಾಯಿ ಕ್ವಾರ್ಟರ್ ಬಾಟ್ಲು. ಹೀಗೆ ನಮ್ಮನ್ನು ನಾವು ಮಾರ್ಕೊಂಡು ನಮ್ಮ ತಪ್ಪನ್ನು ನಾವು ಸರಿ ಮಾಡಿಕೊಳ್ಳೋದಿದ್ದರೆ ಹೇಗೆ? ಆಯಿತು, ಇದೆಲ್ಲ ಚರ್ಚೆಗಳಾಗತ್ತೆ. ಇದು ಹೆಂಗೆ ಸರಾಗಿದ್ದರೆ ಇವತ್ತು ಅನುಮೋದನೆ ಆಯಿತು, ನಾಳೆ ಲೋಕಸಭೆಯಲ್ಲಿ ಮಂಡನೆ ಆಗ್ಬೋದು, ಲೋಕಸಭೆಯಲ್ಲಿ ಗೆಲ್ಬೋದು, ರಾಜ್ಯಸಭೆಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ದಿನಗಳ ನಂತರ ಗೆಲ್ಬೋದು. ಆಯಿತಾ, ಆಗೋಗ್ಬಿಡುತ್ತಾ? ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಆಯಿತಾ? ನೋ, ಹಂಗಾಗಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಸವಾಲುಗಳಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗಾಗಿ ಹೊಸ ಕಾನೂನು ರೂಪಿಸಬೇಕಾಗತ್ತೆ. ಶಾಸನ ಸಭೆಗಳ ಬಹುಮತಕ್ಕಿಂತ ಜನರ ವಿಶ್ವಾಸ ಗಳಿಸೋದು ಮುಖ್ಯವಾಗತ್ತೆ. ಪಂಡೆದ್ದಿರುವಂಥ ವಿಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯೋದು ದೊಡ್ಡ ಸವಾಲಾಗತ್ತೆ. ಆಮೇಲೆ 272 ಇದ್ದರೆ ಅಧಿಕಾರಕ್ಕೆ ಬರ್ತೀವಿ, 295 ಇದೆ BJPಗೆ. ಹಂಗಲ್ಲ. ಇದು ಪಾಸ್ ಆಗಬೇಕು ಅಂತಂದರೆ 3/2 ಅಂದರೆ 542 ಸದಸ್ಯ ಬಲದ ಲೋಕಸಭೆಯಲ್ಲಿ 362 ಜನ ಓಟ್ ಹಾಕಬೇಕು. ಸಂಸತ್ನ 3/2 ಬಹುಮತ ಬೇಕು. ನಿಮ್ಗೆ ಗೊತ್ತಿರಬಹುದು, ನರೇಂದ್ರ ಮೋದಿ ಪದೇ ಹೇಳ್ತಾರೆ, ಇಸ್ ಬಾರ್ 400 ಪಾರ್. ನಾಳೆ ಫಾರ್ ಎಕ್ಸಾಂಪಲ್ ಕೇಳಿ, ಇವ್ರದ್ದೊಂದು BJP ದೊಡ್ಡ ಒಂದು ಎಜೆಂಡಾ ಇದೆಯಲ್ಲ, ಏನೋ ಹಿಂದೂ ರಾಷ್ಟ್ರ ಮಾಡ್ತೀವಿ, 363 ಬೇಕಾಗುತ್ತೆ. ಆಯಿತಾ? ಅಂದರೆ ಲೋಕಸಭೆಯಲ್ಲಿ 67% ಸದಸ್ಯರ ಬೆಂಬಲ ಬೇಕು, 51% ಅಲ್ಲ. ಅಧಿಕಾರಕ್ಕೆ ಬರಲಿಕ್ಕೆ ಎಷ್ಟು? 51% ಸಾಕು. 542 ಅರ್ಧಷ್ಟು, ಇನ್ನು 271 ಬಂದರೆ ನಿಮಗೆ. ಕರ್ನಾಟಕದಲ್ಲಿ 224, ಅರ್ಧ ಎಷ್ಟು? 112, 113 ಬಂದರೆ ನಿಮಗೆ. ಹಂಗಾಗಲ್ಲ. 3/2 ಅಂದರೆ 362 ಜನ ಓಟ್ ಹಾಕಬೇಕು. ಎಷ್ಟಿದೆ? ಮೋದಿ ನೇತೃತ್ವದ NDA ಸಂಖ್ಯಾಬಲ 61%. 61%. ಬೇಕಿರೋದೆಷ್ಟು? 6%, 5%. ಉಳಿದ 5% ಸಂಖ್ಯಾಬಲವನ್ನು BJP ಗಿಟ್ಟಿಸ್ಕೊಳ್ಳುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಇದೇನು ದೊಡ್ಡ ಏನು ಸಂಕಷ್ಟ ತರುವಂಥದ್ದೇನಲ್ಲ. ಜನ ಅಲ್ಲಿರೋರು ಕೊಡ್ತಾರೆ. ಮೋದಿಗೆ ಲೋಕಸಭೆಯ ಸಂಖ್ಯಾಬಲ ಸಮಸ್ಯೆ ಅಲ್ಲವೇ ಅಲ್ಲ. ರಾಜ್ಯಸಭೆಯಲ್ಲೂ 62% ಬಹುಮತ ಬೇಕಿದೆ. ಅಂದರೆ 156 ಬರಬೇಕು. ಅಲ್ಲಿ 113 ಇದೆ. ಎಲ್ಲಿ? ರಾಜ್ಯಸಭೆಯಲ್ಲಿ. ಅಲ್ಲಿ 156 ಬರಬೇಕಾಗುತ್ತೆ. 250ರಲ್ಲಿ. ಲೋಕಸಭೆಯಲ್ಲಿ 295 ಇದೆ BJPಗೆ, 362 ಬರಬೇಕು. ಬರೋದೇನು ಕಷ್ಟ ಅಲ್ಲ, ಮಾಡ್ಕೋತಾರೆ ಅವರು. ರಾಜ್ಯಸಭೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ NDA ಸಂಖ್ಯಾಬಲ ಕೇವಲ 38 ಇದೆ. ಅದು 67 ಆಗಬೇಕು. ಅಷ್ಟೇ ಅಲ್ಲ. ಆಯಿತು, ಅದೆಲ್ಲ ಮಾಡ್ಕೊಂಬಿಟ್ರಪ್ಪ ನರೇಂದ್ರ ಮೋದಿಯವರು ಮಾತಾಡಿ. ಹಂಗಾಗಲ್ಲ. ಇಡೀ ದೇಶದ ಅರ್ಧದಷ್ಟು ರಾಜ್ಯಗಳು, ಅಂದರೆ 15 ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಅಂದರೆ ಕನಿಷ್ಠ 14 ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ. ಓಕೆ, ಸಿಗತ್ತಾ ಇಲ್ವಾ? ಕಷ್ಟ ಇದೆ. ಯಾಕೆ? ಸದ್ಯ 10 ರಾಜ್ಯಗಳಲ್ಲಿ ಮಾತ್ರವೇ BJPಯವರು ಅಧಿಕಾರದಲ್ಲಿದ್ದಾರೆ. ಇನ್ನು 4 ರಾಜ್ಯಗಳಲ್ಲಿ ಸಿಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಓಕೆ, ಇನ್ನು ಪ್ರಧಾನಿ ಅಂದುಕೊಂಡ ಹಾಗೆ ನಡೆದರೆ ಲೋಕಸಭಾ ಚುನಾವಣೆಗೊಂದು, ವಿಧಾನಸಭಾ ಚುನಾವಣೆಗೊಂದು ಬೇರೆ ಚುನಾವಣೆ ಇರೋದಿಲ್ಲ. ಒಂದೇ ಸಲ ಹೋಗ್ತೀವಿ, ಅಲ್ಲೊಂದು ಓಟ್ ಹಾಕ್ತೀವಿ, ಇಲ್ಲೊಂದು ಓಟ್ ಹಾಕ್ತೀವಿ, ಇದೇ ಮುಂದುವರಿಯುತ್ತೆ. ಅದಾಗಿ 100 ದಿನಗಳ ನಂತರ ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು ಈ ಚುನಾವಣೆಗಳು ನಡೆಯುತ್ತೆ. ಹಾಗಾಗಿ ಟೈಮ್ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ ಅಂತ ಒಂದು ಲೆಕ್ಕಾಚಾರ. ಆದರೆ ಅದು ಸಾಧ್ಯನಾ? ಇದರ ಬಗ್ಗೆ ರಮಾನಂದ್ ಕೋವಿಂದ್ ಅವರು ಒಂದು ರಿಪೋರ್ಟ್ ರೆಡಿ ಮಾಡಿದರು. ಆ ಸಂದರ್ಭದಲ್ಲಿ ಒಂದು 62 ಪಕ್ಷಗಳನ್ನು ಅವರು ಮಾತಾಡಿಸಿದರು. 50%, 30 ಪಕ್ಷಗಳು ಇನ್ಕ್ಲೂಡಿಂಗ್ BJP ಇದೆಲ್ಲ ಸೇರಿ ಓಕೆ ಅದನ್ನು ಮಾಡೋಣ ಅಂತ ಹೇಳುತ್ತೆ. ಉಳಿದ 30ರಲ್ಲಿ 15 ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದೆ, ಇದಾಗಲ್ಲ ಅಂತ. ಇನ್ನು 15 ಪಕ್ಷಗಳು ಏನು ಮಾತಾಡಿಲ್ಲ. ಇಲ್ಲಿ ಏನಾಗತ್ತೆ, ಈಗ ನಾಳೆ ಒಂದೇ ಸಲಕ್ಕೆ ಚುನಾವಣೆ ಅಂದರೆ ಓಕೆ, ಆಲ್ರೆಡಿ ಇಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಇದೆ, 2023ಕ್ಕೆ ಬಂದಿದ್ದು. ಇನ್ನವರ ಚುನಾವಣೆ ಆಗೋದು 2028ಕ್ಕೆ ಕರ್ನಾಟಕದಲ್ಲಿ. ಲೋಕಸಭಾ ಚುನಾವಣೆ ಆಗಿದ್ದು ಯಾವಾಗ? 2024. ಅದು ಇನ್ನು ನೆಕ್ಸ್ಟ್ ಆಗೋದು ಯಾವಾಗ? 2029. ಆ 1 ವರ್ಷದ ಗ್ಯಾಪನ್ನು ಏನು ಮಾಡೋದು? ಆ 1 ವರ್ಷದ ಗ್ಯಾಪನ್ನು ಏನು ಮಾಡ್ತಾರೆ ಅಂತಂದರೆ 5 ವರ್ಷ ಇದ್ದದನ್ನು 6 ವರ್ಷಕ್ಕೆ ಮಾಡ್ತಾರೆ. ಅಥವಾ ಎಲ್ಲಾದರೂ ಈಗ ಚುನಾವಣೆ ನಡೀತಾ ಇದೆಯಲ್ಲ, ಜಮ್ಮು ಕಾಶ್ಮೀರ ಮತ್ತೊಂದು ಮಗದೊಂದು, ಅದೆಲ್ಲ 1 ವರ್ಷ 5 ವರ್ಷ ಅವಧಿಯನ್ನು 1 ವರ್ಷಕ್ಕೆ ಇಳಿಸ್ತಾರೆ. ತುಂಬ ಕನ್ಫ್ಯೂಸ್ ಆಗಬೇಡಿ, ಈ ರಿಪೋರ್ಟ್ ನೋಡಿ. ಪ್ರಧಾನಿ ಮೋದಿ 3.0 ಸರ್ಕಾರದ ಮಾಸ್ಟರ್ ಸ್ಟ್ರೋಕ್.
ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಂಪುಟ ಅಸ್ತು. ನರೇಂದ್ರ ಮೋದಿ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೇರಿ ಬಳಿಕ ತನ್ನ ಅಜೆಂಡಾದ ಒಂದೊಂದೇ ಕಾನೂನನ್ನ ಜಾರಿ ಮಾಡ್ತಿದೆ. ಅದೇ ರೀತಿ ಇದೀಗ ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ. ಈ ಮೂಲಕ ಒನ್ ನೇಷನ್ ಒನ್ ಎಲೆಕ್ಷನ್ ವಿರೋಧ ಮಾಡ್ತಿದ್ದ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿಯು ಮಾರ್ಚ್ನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ವರದಿಯನ್ನ ಸಲ್ಲಿಸಿತ್ತು. ಒಟ್ಟು 62 ರಾಜಕೀಯ ಪಕ್ಷಗಳನ್ನ ಈ ಸಮಿತಿ ಸಂಪರ್ಕಿಸಿತ್ತು. ಈ ಪೈಕಿ 32 ಪಕ್ಷಗಳು ಒಂದು ದೇಶ ಒಂದು ಚುನಾವಣೆಯನ್ನ ಬೆಂಬಲಿಸಿದ್ವು. ಆದರೆ 15 ಪಕ್ಷಗಳು ಇದನ್ನ ವಿರೋಧಿಸಿದ್ವು. ಇನ್ನು 15 ಪಕ್ಷಗಳು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಈ ಬಿರಿಯಾನಿ 500 ರೂಪಾಯಿ ಕ್ವಾರ್ಟರ್ ಬಾಟ್ಲು ಹಿಂಗೆ ನಮ್ಮನ್ನು ನಾವು ಮಾರ್ಕೊಂಡು ನಮ್ಮ ತಪ್ಪನ್ನು ನಾವು ಸರಿ ಮಾಡಿಕೊಳ್ಳೋದಿದ್ರೆ ಹೇಗೆ? ಆಯಿತು, ಇದೆಲ್ಲ ಚರ್ಚೆಗಳಾಗತ್ತೆ. ಇದು ಹೆಂಗೆ ಸರ್ ಆಗಿದ್ರೆ ಇವತ್ತು ಅನುಮೋದನೆ ಆಯಿತು, ನಾಳೆ ಲೋಕಸಭೆಯಲ್ಲಿ ಮಂಡನೆ ಆಗ್ಬೋದು, ಲೋಕಸಭೆಯಲ್ಲಿ ಗೆಲ್ಬೋದು, ರಾಜ್ಯಸಭೆಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ದಿನಗಳ ನಂತರ ಗೆಲ್ಬೋದು. ಆಯಿತಾ, ಆಗೋಗ್ಬಿಡುತ್ತಾ? ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಆಯಿತಾ? ನೋ, ಹಂಗಾಗಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಸವಾಲುಗಳಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗಾಗಿ ಹೊಸ ಕಾನೂನು ರೂಪಿಸಬೇಕಾಗತ್ತೆ. ಶಾಸನ ಸಭೆಗಳ ಬಹುಮತಕ್ಕಿಂತ ಜನರ ವಿಶ್ವಾಸ ಗಳಿಸೋದು ಮುಖ್ಯವಾಗುತ್ತೆ. ಪಂಡೆದ್ದಿರುವಂಥ ವಿಪಕ್ಷಗಳನ್ನು ಒಟ್ಟಿಗೆ ಕರೆದೊಯ್ಯೋದು ದೊಡ್ಡ ಸವಾಲಾಗತ್ತೆ. ಆಮೇಲೆ 272 ಇದ್ದರೆ ಅಧಿಕಾರಕ್ಕೆ ಬರ್ತೀವಿ, 295 ಇದೆ BJPಗೆ. ಹಂಗಲ್ಲ. ಇದು ಪಾಸ್ ಆಗಬೇಕು ಅಂತಂದರೆ 3/2 ಅಂದರೆ 542 ಸದಸ್ಯ ಬಲದ ಲೋಕಸಭೆಯಲ್ಲಿ 362 ಜನ ಓಟ್ ಹಾಕಬೇಕು. ಸಂಸತ್ನ 3/2 ಬಹುಮತ ಬೇಕು. ನಿಮ್ಗೆ ಗೊತ್ತಿರಬಹುದು, ನರೇಂದ್ರ ಮೋದಿ ಪದೇ ಹೇಳ್ತಾರೆ, ಇಸ್ ಬಾರ್ 400 ಪಾರ್, ಇಸ್ ಬಾರ್ 400 ಪಾರ್. ನಾಳೆ ಫಾರ್ ಎಕ್ಸಾಂಪಲ್ ಕೇಳಿದ್ದು, ಇವ್ರದ್ದೊಂದು BJP ದೊಡ್ಡ ಒಂದು ಎಜೆಂಡಾ ಇದೆಯಲ್ಲ, ಏನೋ ಹಿಂದೂ ರಾಷ್ಟ್ರ ಮಾಡ್ತೀವಿ, 363 ಬೇಕಾಗುತ್ತೆ. ಆಯಿತಾ? ಅಂದರೆ ಲೋಕಸಭೆಯಲ್ಲಿ 67% ಸದಸ್ಯರ ಬೆಂಬಲ ಬೇಕು, 51% ಅಲ್ಲ. ಅಧಿಕಾರಕ್ಕೆ ಬರಲಿಕ್ಕೆ ಎಷ್ಟು? 51% ಸಾಕು. 542 ಅರ್ಧಷ್ಟು, ಇನ್ನು 272 ಬಂದರೆ ನಿಮಗೆ. ಕರ್ನಾಟಕದಲ್ಲಿ 224, ಅರ್ಧ ಎಷ್ಟು? 112, 113 ಬಂದರೆ ನಿಮಗೆ. ಹಂಗಾಗಲ್ಲ. 3/2 ಅಂದರೆ 362 ಜನ ಓಟ್ ಹಾಕಬೇಕು. ಎಷ್ಟಿದೆ? ಮೋದಿ ನೇತೃತ್ವದ NDA ಸಂಖ್ಯಾಬಲ 61%. 61%. ಬೇಕಿರೋದೆಷ್ಟು? 6%, 5%. ಉಳಿದ 5% ಸಂಖ್ಯಾಬಲವನ್ನು BJP ಗಿಟ್ಟಿಸ್ಕೊಳ್ಳುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಇದೇನು ದೊಡ್ಡ ಏನು ಸಂಕಷ್ಟ ತರುವಂಥದ್ದೇನಲ್ಲ. ಜನ ಅಲ್ಲಿರೋರು ಕೊಡ್ತಾರೆ. ಮೋದಿಗೆ ಲೋಕಸಭೆಯ ಸಂಖ್ಯಾಬಲ ಸಮಸ್ಯೆ ಅಲ್ಲವೇ ಅಲ್ಲ. ರಾಜ್ಯಸಭೆಯಲ್ಲೂ 62% ಬಹುಮತ ಬೇಕಿದೆ. ಅಂದರೆ 156 ಬರಬೇಕು. ಅಲ್ಲಿ 113 ಇದೆ. ಎಲ್ಲಿ? ರಾಜ್ಯಸಭೆಯಲ್ಲಿ. ಅಲ್ಲಿ 156 ಬರಬೇಕಾಗುತ್ತೆ. 250ರಲ್ಲಿ. ಲೋಕಸಭೆಯಲ್ಲಿ 295 ಇದೆ BJPಗೆ, 362 ಬರಬೇಕು. ಬರೋದೇನು ಕಷ್ಟ ಅಲ್ಲ, ಮಾಡ್ಕೋತಾರೆ ಅವರು. ರಾಜ್ಯಸಭೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ NDA ಸಂಖ್ಯಾಬಲ ಕೇವಲ 38 ಇದೆ. ಅದು 67 ಆಗಬೇಕು. ಅಷ್ಟೇ ಅಲ್ಲ. ಆಯಿತು, ಅದೆಲ್ಲ ಮಾಡ್ಕೊಂಬಿಟ್ರಪ್ಪ ನರೇಂದ್ರ ಮೋದಿ ಅವರು ಮಾತಾಡಿ. ಹಂಗಾಗಲ್ಲ. ಇಡೀ ದೇಶದ ಅರ್ಧದಷ್ಟು ರಾಜ್ಯಗಳು ಅಂದರೆ 15 ರಾಜ್ಯಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕು. ಅಂದರೆ ಕನಿಷ್ಠ 14 ರಾಜ್ಯಗಳ ಅನುಮೋದನೆ ಬೇಕಾಗತ್ತೆ. ಓಕೆ, ಸಿಗತ್ತಾ ಇಲ್ವಾ? ಕಷ್ಟ ಇದೆ. ಯಾಕೆ? ಸದ್ಯ 10 ರಾಜ್ಯಗಳಲ್ಲಿ ಮಾತ್ರವೇ BJPಯವರು ಅಧಿಕಾರದಲ್ಲಿದ್ದಾರೆ. ಇನ್ನು 4 ರಾಜ್ಯಗಳಲ್ಲಿ ಸಿಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಓಕೆ.